ಹಾಯ್ ಎಲ್ಲ ಹೆಂಗಿದ್ರಿ? ನಾನು ನಿಮ್ಮ ಕುಂದಾಪುರ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಚಾನಲ್ ವ್ಲಾಗ್ ವಿತ್ SR. ಇವತ್ತು ಎಲ್ಲಿಗೆ ಹೋಗ್ತಿತ್ತು ಅಂದರೆ ಚಿಕ್ಕಬಳ್ಳಾಪುರ ಹೈಕ್ ಅಂತ ಸುಮಾರು ಟೈಮಿಂದ ಪ್ಲ್ಯಾನ್ ಮಾಡ್ತಿತ್ತು, ಆಗಲಿಲ್ಲ. ಬಟ್ ಇವತ್ತು ಹೊಯ್ಲೇಬೇಕಂತೇಳಿ ಡಿಸೈಡ್ ಮಾಡಿ ಸೊ ಎಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನಿಂದ ಸ್ಟಾರ್ಟ್ ಮಾಡ್ತೆ ನಮ್ಮ ಜರ್ನಿ. ಸೊ ಮೆಟ್ರೋ ಬಂತು, ಇದು ಸೀದಾ ಇಲ್ಲಿಂದ ಯಶವಂತಪುರ ಹೋಗ್ತಾಯಿತ್ತು ನಾವು. ಸೊ ಯಶವಂತಪುರದಿಂದ 10 ಗಂಟೆಗೆ ಒಂದು ಟ್ರೈನ್ ಇರೋದು. ನಿಮಗೆ ಬೇಗ ಹೋಗ್ಬೇಕಂದ್ರೆ ಬೆಳಿಗ್ಗೆ 8 ಗಂಟೆಗೆ ಮೆಜೆಸ್ಟಿಕ್ಕಿಂದ ಟ್ರೈನ್ ಇತ್ತು. ಸೊ ಅದರಲ್ಲೂ ಹೊಯ್ಲಕ್ಕೆ. ಸೊ ನಾವು ಫೈನಲಿ ಯಶವಂತಪುರ ಮೆಟ್ರೋ ಸ್ಟೇಷನ್ಗೆ ಬಂದು ರೀಚ್ ಆಯಿತು. ಇಲ್ಲಿಂದ 10:10ಕ್ಕೆ ಮೆಮು ಟ್ರೈನ್ ಇದ್ದಿತ್ತು. ಯಾರನ್ನು ನಂಬರು ಈ ಟ್ರೈನಿನ ಒಂದು ನಂಬಕತ್ತಿಲ್ಲ ಗಣಿ. 10:10ಕ್ಕೆ ಇದ್ದ ಟ್ರೈನ್ ಆ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ಯಾವುದೂ ಹೇಳೋದಿಲ್ಲ. ನಾವು 1ನೇ ಪ್ಲ್ಯಾಟ್ಫಾರ್ಮಿಗೆ ಹೋಯ್ತು, 2ನೇ ಪ್ಲ್ಯಾಟ್ಫಾರ್ಮಿಗೆ ಹೋಯ್ತು, ಅಂತೂ 2ನೇ ಪ್ಲ್ಯಾಟ್ಫಾರ್ಮಾಗಿ ಈ ಮೆಮು ಟ್ರೈನ್ ನಿಂತ್ಕೊಂಡಿದ್ದಿತ್ತು. ಚೂರು ಮಿಸ್ ಆಯ್ರೆ ಟ್ರೈನೂ ಇಲ್ಲ, ಚಿಕ್ಕಬಳ್ಳಾಪುರ ಟೂರು ಇಲ್ಲ. ಎಲ್ಲ ಒಟ್ಟೆ ಸೀದಾ ಮುಚ್ಚಾಯ್ಕ ಮನೆ ಬರ್ಕಿ, ಯಾವ ಟೂರು ಇಲ್ಲ. ಏನೋ ಪುಣ್ಯ, ಒಂದು ಒಳ್ಳೆ ವ್ಯೂ ಆಯಿತು ಮೆಮು ಟ್ರೈನಾಗೆ. ಹಾಗೆ ಹೊರಗಡೆಯಿಂದ ಒಂದು ಒಳ್ಳೆ ವ್ಯೂ ಸಿಕ್ತು. ಯಾಕಂದರೆ ಒಂದೇ ಬರುತ್ತೆ, ಹೋದ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನೀವ್ಯಾರು ಬಪ್ಪರಿದ್ದರೆ ಆದಷ್ಟು ಟ್ರೈನಾಗೆ ಬನ್ನಿ, ಕಮ್ಮಿ ಕಾಸ್ಟಿಗೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಒಂದೊಳ್ಳೆ ಜರ್ನಿ ಆಗ್ತಾ. ಅಂತೂ ನಾವು ಫೈನಲಿ ಚಿಕ್ಕಬಳ್ಳಾಪುರ ಬಂದು ರೀಚ್ ಆಯಿತು. ಟ್ರೈನ್ ಹೇಳಿದ್ದು ಒಂದು 100 ಮೀಟ್ರ್ ಹಾಗೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಬರುತ್ತೆ. ಸೊ ಎಂಟ್ರೆನ್ಸ್ ಹತ್ರ ಹೊರ ನಿಮ್ಗೆ 2 ಆಪ್ಷನ್ ಇದೆ. ಅಲ್ಲಿಂದ ನೀವೊಂದು 500 ಮೀಟ್ರ್, ಒಂದು 300-400 ಮೀಟರ್ಸ್ ಹೊರ ಗೌರ್ಮೆಂಟ್ ಬಸ್ ಸ್ಟಾಪು. ಅಲ್ಲಿಂದ ಅರ್ಧ ಗಂಟೆಗೆ ನಿಮಗೆ ಒಂದೊಂದು ಬಸ್ ಇರುತ್ತೆ. ಇಲ್ಲಿಯ ನೀವು ಬೇಗ ಹೋಯ್ಕ್ ಅಂತ ಹೇಳಿದ್ರೆ ಇದೇ ಎಂಟ್ರೆನ್ಸ್, ಏನು ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಇತ್ತಲ್ಲ, ಆಟೋಗಳಲ್ಲಿ ನಿಂತಿರುತ್ತೆ. ಪರ್ ಹೆಡ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆರಾಮಾಗಿ ಇಶಾ ಫೌಂಡೇಶನ್ ಹತ್ರ ತಗೊಂಡೇ ಬಿಡ್ತೀವಿ. ಆದಷ್ಟು ನೀವು ಆಟೋಗೆ ಬಬ್ಬದೇ ಬೆಟರ್. ಎಂತಕ್ಕಂದರೆ ಬಸ್ ಸ್ಟಾಪ್ ತನಕ ಸ್ವಲ್ಪ ಜನ ವಾಕಾಗೆ ಹೋಗ್ತಾರೆ. ಅದಕ್ಕಿಂತ ನೀವು ಆರಾಮಾಗಿ ಆಟೋದಲ್ಲಿ ಬಂದರೆ ಇಶಾ ಫೌಂಡೇಶನ್ ತನಕನೂ ಬಿಟ್ಟು ಹೋಗ್ತಾರೆ. ಯಾಕಂದರೆ ನೀವು ಇಬ್ಬರೇ ಹೋದಿದ್ರು ಬೇರೆ ರೂಟಿಗೆ ನಿಮ್ಮನ್ನು ಸೇರಿಸ್ಬಿಟ್ಟು ಒಂದು ಮಿನಿಮಮ್ ಇಂತಿಷ್ಟು ಜನ ಅಂತಿರುತ್ತೆ ಆಟೋಗೆ. ಹಂಗೆ ಮಾಡ್ಕೊಂಡು ಇಶಾ ಫೌಂಡೇಶನ್ ಹತ್ರ ಕರ್ಕೊಂಬಂದು ಬಿಡ್ತು. ಆಟೋ ಹತ್ತೋಕ್ಕಿಂತ ಮುಂಚೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅಂತಕ್ಕಂದ್ರೆ ಅವ್ರದ್ದು ಒಂದೊಂದು ಟೈಮಿಗೆ ಒಂದೊಂದು ರೇಟ್ ಅಂಬರು. ಒಂದೊಂದು ಸಲ ಪರ್ ಹೆಡ್ 100 ರೂಪೀಸ್ ಅಂತೆ, ಸಂಜೆ ಲೈಟ್ ವ್ಯೂ ಟೈಮಾಗೆ ಪರ್ ಹೆಡ್ 150 ರೂಪೀಸ್ ಅಂತೆ, ಈ ಥರ ಎಲ್ಲ ಚಾರ್ಜ್ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆ ನೀವು ಆಟೋಗೆ ಹತ್ತೋಕ್ಕಿಂತ ಮುಂಚೆ ಒಂದು ಸಲ ರೇಟ್ ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಆಟೋ ಹತ್ತಿ. ನಾನು ಜರ್ನಿ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ. ಸೊ ನೀವು ಅದನ್ನ ಫಾಲೋ ಮಾಡಿ. ಸೊ ಆದಷ್ಟು ಕಮ್ಮಿ ಕಾಸ್ಟಿಗೆ ಬಪ್ಪಕ್ಕೆ ಟ್ರೈ ಮಾಡಿ. ಯಾಕೆಂದರೆ ನೀವು ಲೈಟ್ ವ್ಯೂ ಎಲ್ಲ ಬಬ್ದಿದ್ರೆ ಆಲ್ಮೋಸ್ಟ್ ನೈಟ್ ಟೈಮಾಗೆ ನೀವು ಓನ್ ವೆಹಿಕಲಲ್ಲಿ ಬರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಿರಲಿಲ್ಲ. ಸೊ ಹಂಗಾಗಿ ನೀವು ಲೈಟ್ ವ್ಯೂ ಒಬ್ದರೆ ಆದಷ್ಟು ಓನ್ ವೆಹಿಕಲಲ್ಲಿ ಬರ್ಲಿಕ್ಕೆ ಟ್ರೈ ಮಾಡಿ. ನೈಟ್ ವಾಪಸ್ ರಿಟರ್ನ್ ನಿಮ್ಮ ಪ್ಲೇಸಿಗೆ ಅಂದರೆ ಬೆಂಗಳೂರಿಗೆ ಹೋಗೋಕ್ಕೆ ಎಲ್ಲ ಈಸಿ ಆಗುತ್ತೆ ನಿಮ್ಮ ಓನ್ ವೆಹಿಕಲಲ್ಲಿ ಬಂದರೆ. ಬನ್ನಿ ಒಂದು ದೇವ್ರ ದರ್ಶನ ಮಾಡಿ ಬಿಡುವ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಎಲ್ಲ ದೇವಸ್ಥಾನದ ಗಾಲಿನ ಗರ ತಿರ್ಸ್ತಿದ್ದೀರಪ್ಪ. ನಾವು ಎಂತ ಅಂದೊಂದು ಕೈಕೊಂಡೆ ಬಿಡು ಅಂದೇಳಿ ನಾವು ತಿರ್ಸೋಕೆ ಬನ್ನಿ ದೇವ್ರನ್ನ ಹೊಂದ್ಕೊಂಡು ಕೈ ಮುಕ್ಕೊಂಬಿಡುವ. ಇದು ನಾವು ಹೊಸ ವರ್ಷದ ಮೊದಲನೇ ದಿನ ಚಿಕ್ಕಬಳ್ಳಾಪುರ ಹಾದಿಯೋಗಿನ ಕಾಮಕಾದ ವ್ಲಾಗ್. ಹೀಗೆ ಟೂರಿಗೆ ಹೋದಂಗೆಲ್ಲ ವ್ಲಾಗ್ ಮಾಡ್ತಾ ಇರುತ್ತೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಇದು ಆಲ್ಮೋಸ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕ್ತೆ. ಸೊ ಒಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ವಿಡಿಯೋ ಕಂಡರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಒಳ್ಳೊಳ್ಳೆ ಟ್ರಾವೆಲ್ ವ್ಲಾಗ್ ಮಾಡ್ತೆ, ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಆದಷ್ಟು ಟ್ರೈ ಮಾಡ್ತೆ. ಸಪೋರ್ಟ್ ಮಾಡಿ.